ಫ್ರೆಂಡ್ಸ್ ನಮಸ್ಕಾರ. ಫ್ರೆಂಡ್ಸ್ ಇವತ್ತಿನ ವಿಡಿಯೋನಲ್ಲಿ ಏನು ತಿಳಿಸ್ಲಿಕ್ಕೆ ಹೊಂಟೀನಿ, ಎಕ್ಸೆಲ್ನಲ್ಲಿ ಯಾವ ರೀತಿ ಬ್ಯಾಂಕಿಂಗ್ ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡ್ತಾರೆ. ಅದೇ ಮೋಸ್ಟ್ಲಿ ಇದು ಯಾರಿಗಪ್ಪ ಅಂತಂದ್ರೆ ಅರ್ಬನ್ ಏರಿಯಾಗಳಲ್ಲಿ ಒಂದು ಜಾಸ್ತಿ ಅರ್ಬನ್ ಬ್ಯಾಂಕಿಂಗ್ಗಳಲ್ಲಿ ವರ್ಕ್ ಮಾಡ್ತಿರ್ತಾರೆ ಕೆಲವೊಂದಿಷ್ಟು ಜನಗಳು. ಓಕೆ, ಅವರಿಗೋಸ್ಕರ ಸಿಂಪ್ಲಿ ಇಲ್ಲಪ್ಪ ಅಂತಂದ್ರೆ ಅಂಥ ಜಾಬ್ಗಳಿಗೆ ಹೋಗ್ಬೇಕನ್ನೋರಿಗೋಸ್ಕರ ಎಕ್ಸೆಲ್ನಲ್ಲಿ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಾಗುತ್ತಾ ಬ್ಯಾಂಕಿಂಗ್ ಸಂಬಂಧಿಸಿದಂಥ ಅನ್ನೋದನ್ನು ತಿಳಿಸ್ಲಿಕ್ಕೆ ಹೊಂಟೀನಿ. ನೋಡ್ಕೊಳ್ಬೋದು, ಇಲ್ಲಿ ಒಂದು ಕೆಲವೊಂದಿಷ್ಟು ಟೇಬಲ್ಗಳಿವೆ ನನ್ನ ಹತ್ರ. ಓಕೆ, ಕ್ರಮ ಸಂಖ್ಯೆ ಹೆಸರು ಈ ಥರ. ಓಕೆ, ಇವಾಗ ಅರ್ಬನ್ ಬ್ಯಾಂಕಿಂಗ್ಗಳಲ್ಲಿ ಜಾಸ್ತಿ ಏನು ಕೊಡ್ತಾರಪ್ಪ, ಒಂದು ಹೆಚ್ಚಿನ ರೇಟ್ನಲ್ಲಿ ಬಡ್ಡಿಯಿಂದ ಒಂದು ಅಮೌಂಟನ್ನು ಲೋನ್ ಕೊಡ್ತಾರೆ. ಓಕೆ, ಅಂತಂದ್ರೇನು, ಸಿಂಪ್ಲಿ ಒಂದು ಹಳ್ಳಿಗಳಲ್ಲಿ ಏನು ಮಾಡ್ತಿರ್ತಾರೆ, ಒಂದು ಖಾಸಗಿ ಬ್ಯಾಂಕ್ಗಳಿರ್ತಾವೆ, ಅವು ಹೆಚ್ಚಿನ ಅಮೌಂಟ್ನಲ್ಲಿ ಬಡ್ಡಿ ವಿಧಿಸಿ ಒಂದು ಕೆಲವೊಂದಿಷ್ಟು ಅಮೌಂಟ ಇಂತಿಷ್ಟು ಕಂತುಗಳು ಕಟ್ಟಬೇಕಪ್ಪ ಅಂಥೇಳಿ ಇಂತಿಷ್ಟು ವರ್ಷಗಳ ಅಥವಾ ತಿಂಗಳಿಗೆ ಅವರು ಲೋನ್ ಕೊಟ್ಟಿರ್ತಾರೆ. ಓಕೆ, ಅವುಗಳನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೋದು ನಾವು ಕೂಡ, ಅಥವಾ ಒಂದು ಬ್ಯಾಂಕಿಂಗ್ ಕೆಲಸಕ್ಕೆ ಹೋಗ್ತಿದ್ರೆ ಯಾವ ರೀತಿ ಮಾಡ್ಕೊಳ್ಳೋದು ಗೊತ್ತಿಲ್ಲಪ್ಪ ಅಂತಂದ್ರೆ ಯಾವ ರೀತಿ ಮಾಡ್ಕೊಳ್ತಾರೆ ಅನ್ನೋದು ನೋಡ್ಕೊಳ್ಳಿ. ಇಲ್ಪ ಗೊತ್ತಿತ್ತಂದ್ರೆ ಸಿಂಪ್ಲಿ ರಿವೈಸ್ ಆಗುತ್ತೆ, ಇಲ್ಲಾಂದ್ರೆ ಏನಾದರೂ ಡಿಫ್ರೆನ್ಸ್ ಇರುತ್ತೆ ಕ್ಯಾಲ್ಕುಲೇಷನ್ಗಳಲ್ಲಿ ನೋಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಓಕೆ, ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಇವಾಗ ಸಿಂಪ್ಲಿ ಒಂದು ಅಮರ್ ಅನ್ನೋ ವ್ಯಕ್ತಿ 45,000 ರೂಪಾಯಿ 4% ಬಡ್ಡಿ ದರದಂಗೆ ಒಂದು 5 ವರ್ಷಕ್ಕೆ, ಇಲ್ಲಿ ಸಿಂಪಲ್ ತಿಂಗಳು ಮೇಲ್ಗಡೆ ಹೆಡ್ಡಿಂಗ್ ತಿಂಗಳಿದೆ, ಬಟ್ ನಂಬರಿಂಗ್ ಏನಿದೆ ಸಿಂಗಲ್ ಇದೆ, ಇದು ಒಂದು ವರ್ಷಕ್ಕೆ ಇರುತ್ತೆ. ಓಕೆ, ಇದು ಸಿಂಪ್ಲಿ 5 ವರ್ಷಕ್ಕೆ ತೊಗೊಂಡಿದ್ದಾರೆ. ಇವಾಗ ಇವ್ರದ್ದು ಒಟ್ಟು ಬಡ್ಡಿ ಎಷ್ಟಾಗುತ್ತೆ 5 ವರ್ಷಕ್ಕೆ, ಮತ್ತು ಒಟ್ಟು ಮೊತ್ತ ಎಷ್ಟಾಗುತ್ತೆ, ಕಂತುಗಳಂತೂ 60 ಇವೆ. ಇಲ್ಲಿ ನೋಡ್ಕೊಳ್ಬೋದು, 60 ಕಂತುಗಳಂತೂ ಕಟ್ಟಬೇಕಾಗ್ತದೆ ಅವ್ರು. ಪ್ರತಿ ಕಂತಿನ ಅಮೌಂಟ್ ಎಷ್ಟಿರುತ್ತೆ ಅನ್ನೋದನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ. ಓಕೆ, ಅದಕ್ಕಾಗಿ ಸಿಂಪ್ಲಿ ಒಟ್ಟು ಬಡ್ಡಿಯಲ್ಲಿ ಸೆಲ್ನಲ್ಲಿ ಬರೋಣ. ಇದಕ್ಕೆ ಈ ಚೌಕಾನಕ್ಕೆ ಏನಂತಾರೆ, ಸೆಲ್ ಅಂತಾರೆ. ಇವು ಏನದಾವಲ್ಲ ಉದ್ದಾನು ಕಾಲಮ್ಸ್. ನೆಕ್ಸ್ಟ್ ಇವೇನು ಅಡ್ಡ ಗೆರೆಗಳದಾವಲ್ಲ ಇವುಗಳನ್ನ ಅಡ್ಡ ಸೆಲ್ ಅಥವಾ ರೋಸ್ ಅಂತವ. ಓಕೆ, ಸಿಂಪ್ಲಿ ಈಗ ಒಂದು ಒಟ್ಟು ಬಡ್ಡಿ ಸೆಲ್ಲನ್ನು ಸೆಲೆಕ್ಟ್ ಮಾಡ್ಕೊಂಡು ಈಜ್ವಲ್ ಟು ಕೊಡೋಣ. ಈಜ್ವಲ್ ಟು ಕೊಡಬೇಕಾಗುತ್ತೆ ಯಾವುದೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿಕ್ಕೆ. ಓಕೆ, ಇವಾಗ ಈಜ್ವಲ್ ಟು ಕೊಟ್ಟಾದ್ಮೇಲೆ ನಾವು ಬಡ್ಡಿ ಕ್ಯಾಲ್ಕುಲೇಷನ್ ಮಾಡ್ತಿದ್ದೀವಲ್ಲ, ಸೊ ಇಲ್ಲಿ ಏನು ನಾವು ಗಮನದಲ್ಲಿ ಇಡಬೇಕಪ್ಪ ಅಂತಂದ್ರೆ ಒಂದು ಬಡ್ಡಿ 4% ಇರುತ್ತೆ. ಇದು ಪರ್ ಆ್ಯನಮ್ ಅಂತಂದ್ರೆ ಪ್ರತಿ ವರ್ಷಕ್ಕೆ ಇರುತ್ತೆ, ಇದು 12 ತಿಂಗಳಿಗೆ ಇರುತ್ತೆ. ಅದೇ ಇಲ್ಲಿ ಸಮಯ ಎಷ್ಟಿದೆ, 5 ಅಷ್ಟೇ ಇದೆ. 5 ಅಂದ್ರೆ ಒಂದು ವರ್ಷ, 5 ವರ್ಷಕ್ಕಿದೆ, ಇದು ವರ್ಷಕ್ಕಿದೆ. ಬಡ್ಡಿ ಕೂಡ ವರ್ಷಕ್ಕೆ ಇರುತ್ತೆ, ಮತ್ತು ಒಂದು ಏನಿರುತ್ತೆ ಸಮಯ ಕೂಡ ಇಲ್ಲಿ ವರ್ಷದಲ್ಲಿದೆ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡುವಾಗಿಲ್ಲ. ಓಕೆ, ಒಂದು ಕನ್ವರ್ಷನ್ ಮಾಡುವಂಗಿಲ್ಲ, ಕ್ಯಾಲ್ಕುಲೇಷನ್ ಅನ್ನೋಕ್ಕಿಂತ ಯೂನಿಟ್ ಕನ್ವರ್ಷನ್ ಮಾಡುವಾಗಿಲ್ಲ. ಓಕೆ, ಸಿಂಪ್ಲಿ ಏನು ಮಾಡ್ಕೊಳ್ಳೋಣ, ಒಂದು ಅಮೌಂಟ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಅಮೌಂಟ್ ಸೆಲೆಕ್ಟ್ ಆದಮೇಲೆ ಮಲ್ಟಿಪ್ಲೈ ಕೊಡೋಣ. ಮಲ್ಟಿಪ್ಲೈ ಅಂತಂದ್ರೆ ಅಸ್ಟ್ರಿಕ್, ನಿಮ್ಮ ನಂಬರ್ ಒಂದು ನ್ಯೂಮೆರಿಕ್ ಕೀಬೋರ್ಡ್ ನಲ್ಲಿ ಮೇಲ್ಗಡೆ ಇರುತ್ತೆ. ಓಕೆ, ಅಸ್ಟ್ರಿಕ್ ಕೊಡೋಣ. ಅಸ್ಟ್ರಿಕ್ ಕೊಟ್ಟಾದ್ಮೇಲೆ ಒಂದು 4% ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಅಸ್ಟ್ರಿಕ್ ಕೊಟ್ಬಿಟ್ಟು ಸಿಂಪ್ಲಿ ಸಮಯವನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು. ಇವಾಗ ಎಂಟರ್ ಹಿಟ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ ಎಷ್ಟು ಬರುತ್ತೆ, 9,000 ಬಂತು. ಓಕೆ, 9,000 ಒಟ್ಟು ಬಡ್ಡಿ ಆಗ್ತದೆ. ಎಷ್ಟು ವರ್ಷಕ್ಕೆ, 5 ವರ್ಷಕ್ಕೆ 4% ಅಂತ 45,000 ರೂಪಾಯಿಗೆ 9,000 ಬಡ್ಡಿ ಆಗ್ತೈತೆ. ಅಂದ್ರೆ ಈ ಟೋಟಲ್ ಅಮೌಂಟ್ ಎಷ್ಟು ಆಯ್ತು ನಮ್ಮದ ಈಜ್ವಲ್ ಟು ಕೊಡ್ಬೇಕು, ಮತ್ತೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ ಹಣ ಒಂದು ಸೆಲೆಕ್ಟ್ ಮಾಡ್ಕೊಳ್ಬೇಕಾ, ಪ್ಲಸ್ ಕೊಡ್ಬೇಕಾ, ನೆಕ್ಸ್ಟ್ ಒಟ್ಟು ಬಡ್ಡಿ ಸೆಲೆಕ್ಟ್ ಮಾಡ್ಕೊಂಡು ಎಂಟರ್ ಹಿಟ್ ಮಾಡ್ಕೊಳ್ಬೇಕು. ಓಕೆ, ಇವಾಗ ನೀವು ನೋಡ್ಕೊಳ್ಬಹುದು ಒಟ್ಟು ಬಡ್ಡಿ ಸಿಕ್ತು ನಮಗೆ 9,000, ಮತ್ತು ಒಟ್ಟು ಮೊತ್ತ ಕೂಡ ಸಿಕ್ತು 54,000 ರೂಪಾಯಿ ಆಗ್ತದೆ. ಈ 54,000 ಇವ್ರು ಎಷ್ಟು ವರ್ಷ ತುಂಬ್ತಾರ, 5 ವರ್ಷ ಅಂತಂದ್ರೆ ಎಷ್ಟು ತಿಂಗಳಾಗ್ತಾವ, 5 × 12 ಟೋಟಲ್ 60 ತಿಂಗಳಾಗ್ತದೆ. 60 ತಿಂಗಳಿಗೆ ಎಷ್ಟು, ಪ್ರತಿ ತಿಂಗಳಂತ ಎಷ್ಟು ತುಂಬಬೇಕಾಗ್ತೈತಿ ಇವ್ರ, ಅದನ್ನ ಕಂತುಗಳ ಹಣ ಅಂತಾರ. ಪ್ರತಿ ಕಂತುಗಳ ಹಣ ಅನ್ಬೋದು. ಓಕೆ, ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಂದ್ರೆ ಸಿಂಪ್ಲಿ ಸೆಲ್ ನಲ್ಲಿ ಬಂದ್ಬಿಟ್ಟು ಈಜ್ವಲ್ ಟು ಕೊಡ್ಬೇಕು. ಮತ್ತೆ ಈಜ್ವಲ್ ಟು ಕೊಟ್ಟಾದ್ಮೇಲೆ ಇದನ್ನ ಒಟ್ಟು ಮೊತ್ತ ತಗೊಂಡ ಡಿವೈಡ್ ಮಾಡ್ಕೊಳ್ಬೇಕು. ಎಷ್ಟಕ್ಕ, ಒಟ್ಟು ಟೋಟಲ್ ನಂಬರ್ ಆಫ್ ಕಂತುಗಳು ಇರ್ತಾವಲ್ಲ ಅದಕ್ಕೆ. ಓಕೆ, ಇವಾಗ ಎಂಟರ್ ಹಿಟ್ ಮಾಡ್ಕೊಳ್ಳೋದು. ಓಕೆ, ಸಿಂಪಲ್ ನೋಡ್ಕೊಳ್ಬೋದು ಎಷ್ಟಾಗ್ತೈತೆ, 900 ರೂಪಾಯಿ ಬರ್ತೈತಿ ಪ್ರತಿ ತಿಂಗಳಿಗೆ. 60 ತಿಂಗಳು. ಇದನ್ನ ಬೇಕಾದ್ರೆ ಇಲ್ಲಿ ಸೈಡ್ಗಳೇ ಮಲ್ಟಿಪ್ಲೈ ಮಾಡಿ ತೋರಿಸ್ತೀನಿ. 900 ಐತ್ಲಾ, ಈಜ್ವಲ್ ಟು ಕೊಡ್ತೀನಿ. ಮೊದಲಿಗೆ ಒಂದು ಸೈಡ್ ಕ್ಯಾಲ್ಕುಲೇಷನ್ ರಫ್ ಅನ್ಕೊಳ್ಬೋದು. ಓಕೆ, 900 ಗುಣಲೆ 60 ಸಲ 90 ನಾವು 900 ರಂಗ್ ಎಷ್ಟು ಆಗ್ತೈತೆ, 54,000 ರೂಪಾಯಿ ಆಗ್ತೈತಿಲ್ಲ. ಇಲ್ಲಿ ನೋಡ್ಕೊಳ್ಬೋದು ಒಟ್ಟು ಮೊತ್ತ ಕೂಡ 54,000 ರೂಪಾಯಿ ಐತಿ. ಓಕೆ, ಈ ಸರ ಒಂದು ರಫ್ ಕ್ಯಾಲ್ಕುಲೇಷನ್ ಸೈಡ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೋದು ನಾವು. ಓಕೆ, ನೆಕ್ಸ್ಟ್ ನೋಡೋಣ. ಒಂದು ಈ ವಿಕಾಸ್ ಅನ್ನೋ ವ್ಯಕ್ತಿ ಅದು 35,000 ರೂಪಾಯಿ. ಇಲ್ಲಿ ನೋಡ್ಕೊಳ್ಬೋದು ಬಡ್ಡಿ ಒಂದು ಡಿಫ್ರೆಂಟ್ ಐತಿ. ಓಕೆ, ಯಾಕಪ್ಪ ನಿಮಗೆ ತಿಳಿಗೋಸ್ಕರ ಬಡ್ಡಿ ಡಿಫ್ರೆಂಟ್ ತಗೊಂಡಿದ್ದೀನಿ. ಓಕೆ, ಇಲ್ಲಿ ನೋಡಿ 4 ವರ್ಷ ಐತಿ, ಇಲ್ಲಿ 5 ವರ್ಷ ಆಯ್ತು. ಓಕೆ, ಇವಾಗ ಇದು ಬೇಡ, 12 4 ಎಷ್ಟು 48, ಇದನ್ನ 48 ಇಟ್ಕೋತ. ಓಕೆ, ಇಲ್ಲಿ ತಿಂಗಳಾಗ ಬಂತು, ಇದು ವರ್ಷದಾಗತ್ತೆ. ಓಕೆ, ನೋ ಪ್ರಾಬ್ಲಮ್. ಇವಾಗ ಏನ್ ಮಾಡ್ಕೊಳ್ಳೋಣ, ಸಿಂಪ್ಲಿ ಒಟ್ಟು ಬಡ್ಡಿ ಸೆಲ್ ನಲ್ಲಿ ಬಂದ್ಬಿಟ್ಟ ಮತ್ತೆ ಈಜ್ವಲ್ ಟು ಕೊಡೋಣ. ಈಜ್ವಲ್ ಟು ಕೊಟ್ಟಾದ್ಮೇಲೆ ಮೊದಲಿಗೆ ಏನ್ ಮಾಡ್ಕೊಳ್ಬೇಕಾ, ಅಮೌಂಟ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾ, ಅಂದ್ರೆ ಹಣ ಟೋಟಲ್ ಹಣ ಎಷ್ಟೈತಿ, ಒಂದು 35,000 ರೂಪಾಯಿ ಐತಿ. ಇವಾಗ ಇದನ್ನ ಮಲ್ಟಿಪ್ಲೈ ಮಾಡ್ಬೇಕು. ಎಷ್ಟಕ್ಕ, 5% ಮಾಡ್ಕೊಳ್ಬೇಕು. ಇವಾಗ ನೋಡ್ಕೊಳ್ಳಿ, ಇದು 5% ಅನ್ನೋದು ಪರ್ ಆ್ಯನಮ್ ಇರುತ್ತೆ, ಅಂತಂದ್ರೆ ಪ್ರತಿ ವರ್ಷಕ್ಕೆ ಇರುತ್ತೆ. ಓಕೆ, ಪ್ರತಿ ವರ್ಷಕ್ಕೆ ಇದೆ. ಇಲ್ಲಿ ತಿಂಗಳಿನಲ್ಲಿದೆ, ಟೈಮಿಂಗ್ ನಮಗೆ ತಿಂಗಳದಾಗೈತಿ. ಓಕೆ, ಈ ತಿಂಗಳದಾಗಿದ್ದಪ್ಪ ಅಂತಂದ್ರೆ ಇದನ್ನ ಏನ್ ಮಾಡ್ಕೊಳ್ಬೇಕು, ನಾವು ಪ್ರತಿ ತಿಂಗಳಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇದೇ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ. ಓಕೆ, 2 ಯೂನಿಟ್ ಒಂದೇ ಇರಬೇಕು, ತಿಂಗಳನೇ ಇರಬೇಕು, ಇಲ್ಪ ವರ್ಷಕ್ಕೆ ಇರಬೇಕು. ಇಲ್ಪ ಒಂದು ಕ್ಯಾಲ್ಕುಲೇಷನ್ ಡಿಫ್ರೆಂಟ್ ಆಗುತ್ತೆ. ಇಲ್ಪ ಒಂದು ಅಡ್ವಾನ್ಸ್ಡ್ ಫಾರ್ಮುಲಾಗಳು ಇರ್ತಾವ, PMT ಅನ್ನೋದು, ಅದನ್ನ ಯೂಸ್ ಮಾಡ್ಕೊಳ್ಬೇಕು ನೀವು. ಇಷ್ಟೆಲ್ಲ ಏನು ಒಂದು ಜಂಜಾಟ ಇರಂಗಿಲ್ಲ ಇಲ್ಲಿ. ಓಕೆ, ಇವಾಗ ನೋಡ್ಕೊಳ್ಬೇಕು, ಇದು ರೇಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಾವು ಬಡ್ಡಿ ದರ, ಇದನ್ನ 4% ಐತಿ. ಇದಕ್ಕೆ ನಾವು ಏನ್ ಮಾಡ್ಕೊಳ್ಬೇಕಾಗತ್ತೆ, ಇದು
5% ಐತಿ, 5% ಇದನ್ನ ಏನ್ ಮಾಡ್ಕೊಳ್ಬೇಕು, ಸಿಂಪ್ಲಿ 5/100 ಇದ್ದಂಗ ಮತ್ತೆ ಇದನ್ನ ಡಿವೈಡೆಡ್ ಬೈ ಎಷ್ಟು ಮಾಡ್ಕೊಳ್ಬೇಕಾ, 12 ಮಾಡ್ಕೊಳ್ಬೇಕು. ಯಾಕಪ್ಪ ಅಂತಂದ್ರೆ ಒಂದು ವರ್ಷಕ್ಕೆ 12 ತಿಂಗಳು ಇರ್ತಾವ. ಓಕೆ, ಮತ್ತೆ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ಮಲ್ಟಿಪ್ಲೈ ಮಾಡ್ಕೊಂಡ ಸಿಂಪ್ಲಿ ನಾವು ಏನೈತ್ಲ ಒಂದು ತಿಂಗಳ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಹೈಡ್ ಆಗೈತಿ, ಅದಕ್ಕೆ ಯಾರೋ ಕಿನಿಂದ ತಳ ಕ್ಲಿಕ್ ಮಾಡಿ ಮೇಲ್ಗಡೆ ಸೆಲೆಕ್ಟ್ ಮಾಡ್ಕೊಂಡು ಒಂದು J5 ಇದೆ ಇಲ್ಲಿ ಇವಾಗ ಸೆಲೆಕ್ಟ್ ಮಾಡ್ಕೊ ನೋಡ್ಕೊಳ್ಬಹುದು. J4 ಬಂತಲ್ಲ, ಸಿಂಪ್ಲಿ ಇವಾಗ ಏನ್ ಮಾಡ್ಕೊಳ್ಳೋಣ, ಎಂಟರ್ ಹಿಟ್ ಮಾಡ್ಕೊಳ್ಳೋಣ. ನೋಡ್ಕೊಳ್ಬಹುದು 7,000 ರೂಪಾಯಿ ಬಂತು. ಇದು ಯಾಕೆ 7,000 ಬಂತು, ಡೈರೆಕ್ಟ್ ಇಲ್ಲಾಕ್ ನಾವು ಕನ್ವರ್ಸೇಷನ್ ಮಾಡ್ಕೊಂಡಿದೀವಿ. ಇನ್ನು ಯಾವ ತರ ಮಾಡ್ಕೊಳ್ಬಹುದು ಅಂತಂದ್ರೆ ರಫ್ ಆಗಿ ತೋರಿಸ್ತೀನಿ ನೋಡ್ಕೊಳ್ಳಿ. ಸೆಲ್ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಈಕ್ವಲ್ ಟು ಕೊಡೋಣ. ಫಸ್ಟ್ ನಮ್ಮ ಅಮೌಂಟ್ ಎಷ್ಟು ಐತಿ, 35,000 ಐತಿ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಮತ್ತೆ ಮಲ್ಟಿಪ್ಲೈ ಮಾಡೋಣ. ಇಲ್ಲಿ ನೋಡಿ ಇನ್ನೊಂದ್ ತರ ಮಾಡ್ಕೊಳ್ಳೋದು, ಓಪನ್ ಬ್ರಾಕೆಟ್ ಕೊಡೋಣ. ಇಲ್ಲಿ ಯಾಕಪ್ಪ ಅಂತಂದ್ರೆ 5% ಯಾವ ರೀತಿ ಇರುತ್ತಾ ಅನ್ನೋದನ್ನ ತೋರಿಸ್ತೀನಿ. ಓಕೆ, 5/100 ಇರುತ್ತೆ 5% ಅಂತಂದ್ರೆ ಸಿಂಪ್ಲಿ ಬ್ರಾಕೆಟ್ ಕ್ಲೋಸ್ ಆತಲ್ಲ ಅಂದ್ರೆ 5% ಅಂದಂಗ ನಮ್ಮದು ಬ್ರಾಕೆಟ್ ನಲ್ಲಿ ಏನೈತಿಲ್ಲ 5%. ಇದಕ್ಕೆ ನಾನು ಡಿವೈಡ್ ಮಾಡ್ಕೊಳ್ಬೇಕು ಎಷ್ಟಕ್ಕೆ, 12ಕ್ಕೆ. ಓಕೆ, ಅಂದ್ರೆ ನೋಡ್ಕೊಳ್ಬಹುದು ಇದು 5% ಐತಿ, ಇದನ್ನ ಮತ್ತೆ 12ಕ್ಕೆ ಡಿವೈಡ್ ಮಾಡ್ಕೊಳ್ಬೇಕಂದ್ರೆ ಪ್ರತಿ ತಿಂಗಳು ಸಿಗ್ತೈತಿ. ಮತ್ತೆ ಪ್ರತಿ ತಿಂಗಳು ಸಿಕ್ತಂದ್ರೆ ಇದನ್ನ 2 ತಿಂಗಳಿಗೆ ನಾವು ಮಲ್ಟಿಪ್ಲೈ ಮಾಡ್ಕೊಳ್ಬೇಕು, 48 ತಿಂಗಳಿಗೆ. ಓಕೆ, ಯಾಕಪ್ಪ ಅಂತಂದ್ರೆ ಅವ್ರದ್ದು ಎಷ್ಟೈತಿ, 4 ವರ್ಷದಿಂದ ಐತಿ, ಅದಕ್ಕೆ 48 ತಿಂಗಳು. 12 ತಿಂಗಳ ಅಂದ್ರೆ 12 ಡಿವೈಡ್ ಮಾಡಿದೀವಿ ಅಂದ್ರೆ ಒಂದು ವರ್ಷಕ್ಕೆ 12 ತಿಂಗಳು ಇರ್ತಾವ. ಆಲ್ರೆಡಿ ನಮ್ಮ ಸಮಯ ಕೂಡ ಒಂದು ತಿಂಗಳನಾಗ ಐತಿ. ಸಿಂಪ್ಲಿ ಇದನ್ನೇನು ಕನ್ವರ್ಷನ್ ಮಾಡ್ಕೊಳ್ಳೋದು ಬೇಡ, ಎಂಟರ್ ಹಿಟ್ ನೋಡ್ಕೊಳ್ಬಹುದು. 7,000 ಬಂತಲ್ಲ, ಇಲ್ಲಿ 7,000 ಬಂತಲ್ಲ, ಈ ರೀತಿ ಕ್ಯಾಲ್ಕುಲೇಷನ್ಗಳು ಇರ್ತಾವ. ಓಕೆ, ಇವಾಗ ಒಟ್ಟು ಮತ್ತೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಈಕ್ವಲ್ ಟು ಕೊಡಬೇಕು. ನಮ್ಮ ಟೋಟಲ್ ಹಣ ಎಷ್ಟೈತಿ, ಲೋನ್ ಕೊಟ್ಟಿರ್ತಾರೆ ಅಷ್ಟ 35,000, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಪ್ಲಸ್ ಕೊಡಬೇಕು, ಒಟ್ಟು ಬಡ್ಡಿ ಎಷ್ಟಾಗೈತಿ 7,000, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಎಂಟರ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಸಿಂಪ್ಲಿ ನಮ್ಗೆ ಒಟ್ಟು ಮೊತ್ತ ಸಿಗ್ತಿ. ಇವಾಗ ಕಂತುಗಳನ್ನ ಹೆಂಗೆ ಕಂಡು ಹಿಡ್ಕೊಳ್ಬೇಕಪ್ಪ ಅಂತಂದ್ರೆ ಪ್ರತಿ ಕಂತಕ್ಕೆ ಎಷ್ಟು ಆಗ್ತೈತಿ ಅನ್ನೋದ ಒಟ್ಟು ಕಂತುಗಳ ಸೆಲ್ ನಲ್ಲಿ ಬರ್ಬೇಕು. ಓಕೆ, ಆ ಸೆಲ್ ನಲ್ಲಿ ಬಂದ್ಬಿಟ್ಟು ಈಕ್ವಲ್ ಟು ಕೊಟ್ಬಿಟ್ಟು ಒಟ್ಟು ಮೊತ್ತವನ್ನ ಸೆಲೆಕ್ಟ್ ಮಾಡ್ಕೊಂಡು ಡಿವೈಡ್ ಮಾಡ್ಕೊಳ್ಬೇಕು. ಎಷ್ಟಕ್ಕೆ, 48ಕ್ಕೆ. ಎಂಟರ್ ಹಿಟ್ ಮಾಡ್ಕೊಳ್ಳಿ. ಒಂದು ಪ್ರತಿ ಕಂತಿನ ಅಮೌಂಟ್ ಇಷ್ಟು ಆಗ್ತದೆ. ಓಕೆ, ಅದೇ ತರ ಇವಾಗ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ. ಸಿಂಪ್ಲಿ ಏನ್ ಮಾಡ್ಕೊಳ್ಳೋಣ, ಈಕ್ವಲ್ ಟು ಕೊಡೋಣ. ಈಕ್ವಲ್ ಟು ಕೊಟ್ಟಾದ್ಮೇಲೆ ಬಡ್ಡಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗತ್ತಾ, ಮತ್ತೆ ಅದಕ್ಕಾಗಿ ಅಮೌಂಟ್ ಸೆಲೆಕ್ಟ್ ಮಾಡ್ಕೊಂಡು ಇಂಟು ಮಾಡ್ಕೊಳ್ಳೋಣ. ಮಲ್ಟಿಪ್ಲೈ ಬೈ ಒಂದು ರೇಟ್ ಆಫ್ ಇಂಟ್ರೆಸ್ಟ್. ಓಕೆ, ಇದನ್ನ ಏನು ಕನ್ವರ್ಷನ್ ಮಾಡ್ಕೊಳ್ಬೇಕಾಗಿಲ್ಲ, ಇದು ಪರ್ ಆ್ಯನಮ್ ಇದೆ ಮತ್ತು ಇದು ಕೂಡ ವರ್ಷನಲ್ ಇದೆ. ಓಕೆ, ತಿಂಗಳು ಅಂದ್ರೆ ಸಮಯ ಏನಿದೆ ವರ್ಷನಲ್ ಇದೆ. ಮತ್ತೆ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು ಎಷ್ಟಕ್ಕೆ, ಇದಕ್ಕೆ. ಓಕೆ, ಇವಾಗ ಎಂಟರ್ ಹಿಟ್ ಮಾಡ್ಕೊಳ್ಬೇಕು. ನೋಡ್ಕೊಳ್ಬಹುದು 7,000 ಬಂದಿದೆ. ಓಕೆ, ಸಿಂಪ್ಲಿ ಇಲ್ಲಿ ಒಟ್ಟು ಮತ್ತೆ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು, ಪ್ಲಸ್ ಈಕ್ವಲ್ ಟು ಕೊಟ್ಟಾದ್ಮೇಲೆ ಸಿಂಪ್ಲಿ ಒಂದು ಒಟ್ಟು ಹಣ ಪ್ಲಸ್ ಬಡ್ಡಿ, ಒಟ್ಟು ಬಡ್ಡಿ. ಓಕೆ, ಎಂಟರ್ ನೋಡ್ಕೊಳ್ಬಹುದು 1,07,000 ರೂಪಾಯಿ. ಓಕೆ, ಅದೇ ತರ ಪ್ರತಿ ಕಂತುಗಳ ಹಣ ಎಷ್ಟು ಇರ್ತೈತಿ, ಸಿಂಪ್ಲಿ ಟೋಟಲ್ ಹಣದ ಡಿವೈಡ್ ಮಾಡ್ಕೊಳ್ಬೇಕು ಒಂದು ಟೋಟಲ್ ಕಂತುಗಳಿಗೆ. ಓಕೆ, ಎಂಟರ್ ನೋಡ್ಕೊಳ್ಬಹುದು 4,458 ರೂಪಾಯಿ ಮೇಗ 1 ಪೈಸೆ ಬರುತ್ತೆ. ಓಕೆ, ಅದೇ ರೀತಿ ನೆಕ್ಸ್ಟ್ ಒನ್ ಇಲ್ಲಿ ಈಕ್ವಲ್ ಟು ಕೊಡೋಣ. ಈಕ್ವಲ್ ಟು ಕೊಟ್ಟಾದ್ಮೇಲೆ ಒಟ್ಟು ಬಡ್ಡಿ ಕಂಡು ಹಿಡಿಬೇಕಲ್ಲ. ಫಸ್ಟ್ ಅಮೌಂಟ್ ಮಲ್ಟಿಪ್ಲೈ ಬೈ ರೇಟ್ ಆಫ್ ಇಂಟ್ರೆಸ್ಟ್ ಮಲ್ಟಿಪ್ಲೈ ಬೈ ಟೈಮ್. ಓಕೆ, ಈಕ್ವಲ್ ಟು ಎಂಟರ್ ನೋಡ್ಕೊಳ್ಬಹುದು 19,200. ಓಕೆ, ಇವಾಗ ಟೋಟಲ್ ಅಮೌಂಟ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು, ಒಂದು ಲೋನ್ ಅಮೌಂಟ್ ಅಂದ್ರೆ ಹಣ ಪ್ಲಸ್ ಇಂಟ್ರೆಸ್ಟ್ ಅಂದ್ರೆ ಬಡ್ಡಿ. ಓಕೆ, ಎಂಟರ್ ನೋಡ್ಕೊಳ್ಬಹುದು. ಒಂದು ಪ್ರತಿ ಇನ್ಸ್ಟಾಲ್ಮೆಂಟ್ ಎಷ್ಟು ಇರುತ್ತೆ, ಒಂದು ಪ್ರತಿಯೊಂದು ಕಂತಿನ ಅಮೌಂಟ್ 1,69,200 ಇರುತ್ತಲ್ಲ, ಅದನ್ನ ಮಲ್ಟಿಪ್ಲೈ ಡಿವೈಡ್ ಮಾಡ್ಕೊಳ್ಳೋದು ಒಂದು ಟೋಟಲ್ ನಂಬರ್ ಆಫ್ ಕಂತುಗಳಿಗೆ. ಓಕೆ, ಎಂಟರ್ ನೋಡ್ಕೊಳ್ಳಿ. ಇಲ್ಲಿ ಲಾಸ್ಟ್ನೇದೊಂದು ಫೈಂಡ್ ಔಟ್ ಮಾಡ್ಕೊಂಡು ಕಮೆಂಟ್ ಸೆಕ್ಷನ್ ಅಲ್ಲಿ ಒಟ್ಟು ಕಂತುಗಳ ಹಣ ಎಷ್ಟು ಬರ್ತೈತೆ, ಒಂದು ಪ್ರತಿ ಕಂತುಗಳ ಹಣ ಎಷ್ಟು ಬರ್ತೈತೆ ಅನ್ನೋದನ್ನ ತಿಳಿಸಿ. ಓಕೆ, ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಇದು ನಿಮಗೋಸ್ಕರ ಒಂದು ಎಕ್ಸರ್ಸೈಸ್ ಅನ್ಕೊಳ್ಬಹುದು ಅಥವಾ ಒಂದು ಟಾಸ್ಕ್ ಅನ್ಕೊಳ್ಬಹುದು. ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದ ಮರಿಬೇಡಿ ಫ್ರೆಂಡ್ಸ್. ಓಕೆ.